ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ಸೊ ಇವಾಗ ನಾನು ನಿಮ್ಮ ಜೊತೆ ಒಂದು ಏರ್ ಫಾಲ್ ಸೊಲ್ಯೂಷನ್ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ಅಂತಂದರೆ ನನಗೂ ಕೂಡ ಏರ್ ಫಾಲ್ ಆಗ್ತಾಯಿತ್ತು ಮತ್ತು ಕೂದಲು ಸ್ವಲ್ಪ ಡ್ಯಾಮೇಜ್ ಆಗ್ತಾಯಿತ್ತು. ಅಷ್ಟೊಂದೇನು ಸ್ಟ್ರೈಟ್ ಇರೋದು ಚೆನ್ನಾಗಿರೋದು ಆ ಥರ ಏನೂ ಇರಲಿಲ್ಲ. ಸೊ ಅದಕ್ಕಾಗಿ ನಾನು ಹೋಮ್ ಮೇಡಾಗಿ ಯಾವ ಥರ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ ತಲೆಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಸೊ ಮೊದಲನೇದಾಗಿ ದಾಸವಾಳದ ಹೂವನ್ನು ತಗೊಳ್ಳಿ. ಕೆಂಪದಾಗಿರ್ಬೋದು ಇಲ್ಲ ಬಿಳಿದಾಗಿರ್ಬೋದು, ಯಾವುದಾದ್ರೂ ತಗೊಳ್ಳಿ. ಮತ್ತು ದಾಸವಾಳದ ಗಿಡದ ಎಲೆಗಳನ್ನೂ ಕೂಡ ತಗೊಳ್ಳಿ. ಒಂದೆರಡು ವಿಳ್ಯದೆಲೆ ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ತಗೊಳ್ಳಿ. ಒಂದು ಸ್ವಲ್ಪ 2 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯಕಾಳು ಮತ್ತು ಅಲೋವೆರಾ ಜೆಲ್ಲು. ಇದನ್ನು ಕ್ಯೂಬ್ ಥರನಾದರೂ ಕಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಸೈಡ್ ಮುಳ್ಳು ಇರುತ್ತಲ್ಲ ಅದನ್ನು ಕಟ್ ಮಾಡಿ ಜೆಲ್ ಥರನೂ ಯೂಸ್ ಮಾಡ್ಬೋದು. ಅಂದರೆ ಈ ಜೆಲ್ ಥರನೂ ಕಟ್ ಮಾಡಿ ಇಟ್ಕೋಬಹುದು. ಯಾವ ಥರ ಬೇಕೋ ಅಷ್ಟೊಂದು ತಗೊಳ್ಳಿ. ನಿಮಗೆ ಕ್ವಾಂಟಿಟಿ ಅಂದರೆ ಜಾಸ್ತಿ ಎಣ್ಣೆ ಕಾಯಿಸಿಟ್ಕೋತೀನಿ ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ತಗೊಳ್ಳಿ ಎಲ್ಲನೂ. ಇಲ್ಲ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಇಟ್ಕೋತೀನಿ ಅಂತಂದರೆ ಮಿಕ್ಸ್ ಮಾಡಿ ಸ್ವಲ್ಪನೇ ತಗೊಳ್ಳಿ, ಸಾಕಾಗುತ್ತೆ. ನಾನು ಇವಾಗ ತೋರಿಸ್ತಿದ್ದೀನಲ್ಲ, ನಾನು ಅಷ್ಟೊಂದು ತೊಗೊಂಡಿದ್ದೀನಿ. ಒಂದು 2 ಗ್ಲಾಸ್ ಅಷ್ಟು ಆಗ್ಬೋದು ಅಷ್ಟೇ, ಟೀ ಕುಡಿಯೋ ಕಪ್ಪಲ್ಲಿ. ಇವಾಗ ಒಂದು ಬಾಣಲಿನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ ಬಾಣಲೆಗೆ ನಾನು ಅದು ನಿಮಗೆ ತೋರಿಸಿದ್ನಲ್ಲ, ಅದು ಪ್ಯೂರ್ ಕೊಬ್ಬರಿ ಎಣ್ಣೆ, ಅಂದರೆ ಮನೇಲೇ ಮಾಡಿಸಿರೋ ಅಂಥ ಎಣ್ಣೆ, ಅದು ಅಂಗಡಿಯಿಂದ ತಂದಿರೋದಲ್ಲ, ಪ್ಯೂರ್ ನಮ್ಮ ಮನೇಲೇ ಕೊಬ್ಬರಿ ಬಳಸ್ಕೊಂಡು ಮಾಡಿರೋ ಕೊಬ್ಬರಿ ಎಣ್ಣೆ ಅದು. ಅದನ್ನು ಒಂದು ಬಾಣಲೆಗೆ ಹಾಕ್ಕೊಂಡು ಅದನ್ನು ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡಿದ ನಂತರ ಅಲ್ಲಿಗೆ ನೀವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಅಲೋವೆರಾ ಜೆಲ್ನ ಅಲ್ಲಿಗೆ ಸೇರಿಸ್ಕೊಳ್ಳಿ. ಅದಾದಮೇಲೆ ನಾನು ನಿಮ್ಗೆ ಹೇಳಿದ್ನಲ್ಲ, ಪ್ರತಿಯೊಂದು ವಸ್ತುನ ಕೂಡ ಅಲ್ಲಿಗೆ ಸೇರಿಸ್ಕೊಳ್ಳಿ. ಕರಿಬೇವಿನ ಸೊಪ್ಪಾಗಿರ್ಬೋದು, ದಾಸವಾಳದ ಹೂವು, ದಾಸವಾಳದ ಎಲೆ, ವಿಳ್ಯದೆಲೆ ಮತ್ತು ಸ್ವಲ್ಪ ಮೆಂತ್ಯಕಾಳು ಎಲ್ಲನೂ ಕೂಡ ಸೇರಿಸ್ಕೊಳ್ಳಿ. ಮತ್ತು ಬೇಕು ಅಂತ ಈರುಳ್ಳಿ ಸಿಪ್ಪೆ ಕೂಡ ಹಾಕೋಬಹುದು, ಅದು ಕೂಡ ತುಂಬ ಒಳ್ಳೆಯದೇ ಏರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ. ಈರುಳ್ಳಿ ಸಿಪ್ಪೆ ಮತ್ತು ಕಪ್ಪು ಎಳ್ಳನ್ನು ಕೂಡ ಬಳಸ್ಕೋಬಹುದು. ಸೊ ಇಷ್ಟನ್ನೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಎಣ್ಣೆ ಜೊತೆಗೆ. ಅದನ್ನು ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಸಿ, ಅಂದರೆ ಜಾಸ್ತಿ ಟೈಮು 1 ಅವರ್ 2 ಅವರ್ ಆ ಥರ ಏನಿಲ್ಲ, ಒಂದು 10 to 15 ಮಿನಿಟ್ಸ್ ಅಷ್ಟರಲ್ಲಿ ಅದನ್ನು ಬೇಯಿಸಿದ್ರೆ ಸಾಕು. ಕುದಿಸಿದ್ರೆ ಸಾಕು. ಇವಾಗ ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿ ಕುದ್ದಿದೆ, ಅದು ಕೂಡ ಚೆನ್ನಾಗಿ ಬೆಂದು ಅದ್ರ ರಸ ಎಲ್ಲ ಬಿಟ್ಕೊಂಡಿದೆ. ಸೊ ಇಷ್ಟು ಚೆನ್ನಾಗಿ ಬೆಂದಾದಮೇಲೆ ನಿಮ್ಮದು ಕೊಬ್ಬರಿ ಎಣ್ಣೆ ಬಳಸಿರ್ತೀರಲ್ಲ, ಆ ಎಣ್ಣೆ ಕಲರ್ ಚೇಂಜ್ ಆಗಿರುತ್ತೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ, ಗ್ರೀನ್ ಕಲರ್ ಇಷ್ಟಲ್ಲಿ ಬಂದಿರುತ್ತೆ ಅದು ಕೊಬ್ಬರಿ ಎಣ್ಣೆ. ಸೊ ಇಷ್ಟು ಬಂದಿದ್ರೆ ಸಾಕಾಗುತ್ತೆ. ಇವಾಗ ಚೆನ್ನಾಗಿ ಕಾದಿದೆ ಅಂತ ಎಣ್ಣೆ. ಸೊ ಇದನ್ನೇನು ಮಾಡಿ ಅಂತಂದರೆ ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಿ. ಇವಾಗ ನೋಡ್ತಾ ಇರಬಹುದು ನೀವು, ಸ್ವಲ್ಪ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ನಾನು ಎಣ್ಣೆ ತೆಗೆದು ತೋರಿಸ್ತಿದ್ದೀನಿ ನಿಮಗೆ ಯಾವ ಥರ ಬಂದಿದೆ ಅಂತ. ಸೊ ಇದನ್ನು ನಾನು 1 ನೈಟ್ ಫುಲ್ ಹಂಗೆ ರೆಸ್ಟಲ್ಲಿ ಇಟ್ಟಿರ್ತೀನಿ, ಸುಮ್ಮನೆ ಹಂಗೆ ಇಟ್ಟಿರ್ತೀನಿ. ಅದೆಲ್ಲ ಸ್ವಲ್ಪ ಎಲ್ಲ ಅಂಶ ಬಿಡಲಿ ಅದರಲ್ಲಿ ಅಂತ ಅಂದ್ಬಿಟ್ಟು 1 ನೈಟ್ ಹಂಗೆ ಬಿಟ್ಟಿದ್ದೀನಿ. 1 ನೈಟ್ ಬಿಟ್ಟಾದಮೇಲೆ ಮತ್ತೆ ಅದನ್ನು ಸೋದಿಸ್ಕೋತೀನಿ ಅಂತಂದರೆ ಒಂದು ಬಟ್ಟೆಲಿ ಅಥವಾ ಜಾಲ್ರಿಲಿ ಯಾವುದ್ರಲ್ಲಾದರೂ ಸೋದಿಸ್ಕೊಳ್ಳಿ. ಇಲ್ಲ ಬೇಡ ಅಂತಂದರೆ ಒಂದು ಕಾಟನ್ ಬಟ್ಟೆಯಾಗಿ ಹಾಕ್ಬಿಟ್ಟು ಕೂಡ ಹಂಗೂ ಆ ಥರನೂ ಮಾಡ್ಕೋಬೋದು. ಇಲ್ಲಾಂದರೆ ನಾನೇನು ಮಾಡ್ತೀನಿ ಗೊತ್ತಾ, ಅಲ್ಲಿ ಚೆನ್ನಾಗಿ ಇದಾಗಿರುತ್ತಲ್ಲ ಐಟಮ್ಸ್ ಎಲ್ಲ, ಅದನ್ನೆಲ್ಲ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಅದರಲ್ಲಿರೋ ಎಣ್ಣೆ ಪದಾರ್ಥನೆಲ್ಲ ಸ್ವಲ್ಪ ಸೋರಿಸ್ಬಿಟ್ಟು ಚೆನ್ನಾಗಿ ಹಿಂಡಿ ಅದನ್ನು ಸಪ್ರೇಟ್ ಒಂದು ಬಟ್ಲಿಗೆ ಹಾಕಿ ಎತ್ತಿಟ್ಕೊಂಡಿರ್ತೀನಿ. ಅದನ್ನೇನು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಇವಾಗ ಸ್ನಾನ ಮಾಡಬೇಕು ಅಂತಂದರೆ ಅದನ್ನು ಮಿಕ್ಸಿಲಿ ರುಬ್ಬಿಟ್ಟು ಕೂದಲಿಗೆ ಏರ್ ಪ್ಯಾಕ್ ಆಗೋ ಕೂಡ ಯೂಸ್ ಮಾಡಬಹುದು. ಸೊ ನಾನು ಹಂಗೆ ಮಾಡಿರ್ತೀನಿ. ನೀವು ಹಂಗೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಇಲ್ಲ ನನಗಿಷ್ಟ ಇಲ್ಲ ಅದನ್ನು ಯೂಸ್ ಮಾಡೋಕ್ಕೆ ಅಂತಂದರೆ ಬಿಸಾಡಬಹುದು. ನಿಮ್ಮ ಇಷ್ಟ, ನೀವು ಯಾವ ಥರ ಅನ್ಕೋತೀರ ಆ ಥರ ಟ್ರೈ ಮಾಡಿ ನೋಡಿ. ಮತ್ತು ನಾನು ಈ ಎಣ್ಣೆನ ಯೂಸ್ ಮಾಡಿದ ತಕ್ಷಣ ಕೂದಲು ಉದ್ದ ಬೆಳೆಯುತ್ತೆ, ದಪ್ಪ ಆಗುತ್ತೆ ಆ ಥರ ಏನಿಲ್ಲ. ನಾನು ಹೇಳಿರೋ ಜಸ್ಟ್ ಇಷ್ಟೇ. ಇದನ್ನು ಫಾಲೋ ಮಾಡಿದ್ರೆ ಸ್ವಲ್ಪ ಏರ್ ಫಾಲ್ ಕಮ್ಮಿ ಆಗುತ್ತೆ ಅಂತ ಅಷ್ಟೇ. ಇವಾಗ ಕೂದಲು ಚೆನ್ನಾಗಿ ಬೆಳಿಬೇಕು, ದಪ್ಪ ಆಗಬೇಕು ಅಂತಂದರೆ ಎಣ್ಣೆಗಿಂತ ಮುಖ್ಯವಾಗಿ ಫುಡ್ ಚೆನ್ನಾಗಿರಬೇಕು. ಫುಡ್ನ ಪ್ರೋಟೀನ್ ಅಂಶ ಇರೋದನ್ನ ಜಾಸ್ತಿ ತಿಂದರೆ ಕೂದಲು ಚೆನ್ನಾಗಾಗುತ್ತೆ ಅಂತ ಅಷ್ಟೇ. ನಾನು ತಿಳ್ಕೊಂಡಿರೋದೇ ಹೇಳಿದ್ದು. ಜಸ್ಟ್ ಇದನ್ನು ಸ್ವಲ್ಪ ಬಿಸಿ ಮಾಡಿ ತಲೆಗೆ ಹಚ್ಚೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಅಂತಂದರೆ ಇದನ್ನೇನು ಹಚ್ಚಲೇಬೇಕು ಅಂತ ನಾನು ಏನು ಫೋರ್ಸ್ ಮಾಡ್ತಾ ಇಲ್ಲ. ಜಸ್ಟ್ ನಾನು ತಿಳ್ಕೊಂಡಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಜಸ್ಟ್ ಏರ್ ಫಾಲ್ ಕಂಟ್ರೋಲ್ ಮಾಡಬಹುದು ಅಂತ, ಮತ್ತು ನಮ್ಗೆ ಹೆಲ್ತ್ಗೂ ಕೂಡ ಯೂಸ್ ಆಗುತ್ತೆ. ಕೆಮಿಕಲ್ ಇಲ್ಲದೇ ಹೋಮ್ ಮೇಡಾಗಿ ಯೂಸ್ ಮಾಡಬಹುದು ಅಂತ ಅಷ್ಟೇ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ, ಆಯಿತಾ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಆಯಿತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.